ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇವರು ಸುಳ್ಳು ಹೇಳ್ತಾ ಇರೋದನ್ನ ನಂಬುವಷ್ಟು ದಡ್ಡ ನಾನಲ್ಲ. ಆದ್ರೆ ಯಾಕೆ ಈ ರೀತಿ ನಾಟಕ ಆಡ್ತಾ ಇದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಹೇಳೋ, ಯಾಕೆ ಈ ರೀತಿ ನಾಟಕ ಆಡ್ತಿದ್ದೀರಾ? ಏಯ್, ನಿನ್ನ ಹತ್ರ ನಾಟಕ ಆಡೋ ಅವಶ್ಯಕತೆ ನನಗಿಲ್ಲ. ನಾವಿಬ್ರು ನಿಜವಾಗ್ಲೂ ಗಂಡ ಹೆಂಡ್ತಿನೇ. ಅದನ್ನ ಬಿಡಿಸೇಳೋ ಅವಶ್ಯಕತೆನೂ ನನಗಿಲ್ಲ. ಸುಮ್ಮನೆ ನಿನ್ನ ಪಾಡಿಗೆ ನೀನು ಇರೋದನ್ನ ಕಲಿ. ಇಲ್ಲ ಅಂದ್ರೆ ನಿನ್ನನ್ನು ಹೇಗೆ ಸುಮ್ಮನೆ ಇರಿಸ್ಬೇಕು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ನಾನು ಸುಮ್ಮನೆ ಇದ್ರೆ ನಿನ್ ಕತೆಲಿ ಮಜಾನೇ ಇರೋದಿಲ್ಲ. ಅವಾಗವಾಗ ಈ ರೀತಿ ಬಂದು ಕೆಣಕ್ತಾ ಇದ್ರೇನೇ ಮಜಾ. ಏಯ್, ಜಾಸ್ತಿ ಕೆಣಕ್ ಬೇಡ. ಆಮೇಲೆ ನೋಡೋದಕ್ಕೂ ಕಣ್ಣು ಇರಲ್ಲ, ಮಾತಾಡಕ್ ಬಾಯಿ ಇರಲ್ಲ. ಕಣ್ಣು ನಾಲ್ಗೆ ಎರಡು ಕಿತ್ತು ನಿನ್ ಕೈ ಕೊಟ್ಬಿಡ್ತೀನಿ. ಬಾಸ್, ಏನ್ ಬಾಸ್ ಒಂಚೂರು ಮರ್ಯಾದೆನೆ ಕೊಡ್ತಾ ಇಲ್ಲ? ಕಣ್ಣು ನಾಲ್ಗೆ ಕಿತ್ತು ಕೈ ಕೊಡ್ತೀನಿ ಅಂತಂದ್ರಲ್ಲ ಬಾಸ್. ಆಮೇಲೆ ಗುಲಾಬಿ ಅವ್ರ ಹತ್ರ ಮಾತಾಡೋದು ಹೇಗೆ, ಅವ್ರನ್ನ ಪ್ರೀತಿಸೋದು ಹೇಗೆ ಬಾಸ್? ಯಾಕೋ ತುಂಬಾ ಜಾಸ್ತಿ ಆಗ್ತಾ ಇದೆ, ಒಂದ್ ಕೈ ನೋಡ್ಕೊಂಬಿಡಿ ಬಾಸ್. ಇಲ್ಲ ಅಂದ್ರೆ ಬೇರೆದೇನಾದ್ರು ಕಿತ್ಕೊಟ್ರೆ ಬದುಕೋ ತುಂಬಾ ಕಷ್ಟ ಆಗುತ್ತೆ ಬಾಸ್. ಅಲ್ಲಿವರೆಗೂ ನಾನೇನ್ ತುಳಸಿ ಗಿಡ ಸುತ್ತಾ ಇರ್ತೇನ? ನನ್ನ ಪ್ರೀತಿಗೆ ಅಡ್ಡವಾಗಿರೋ ಇವನನ್ನ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಏಯ್, ಬೊಗ್ಲೋ ನಾಯಿ ಕಚ್ಚೋದಿಲ್ಲ ಅಂತ ನಿನ್ನನ್ನು ನೋಡಿ ಮಾಡಿರ್ಬೇಕು ಅಂತ ಅನ್ಸುತ್ತೆ. ನೀನ್ ಅವಾಗಿಂದ ಬೊಗ್ಲುತ್ತಿದ್ಯಾ ಹೊರತು ಏನು ಮಾಡಕ್ಕಾಗ್ತಿಲ್ಲ ನಿನ್ ಕೈಯಲ್ಲಿ. ಇದನ್ನ ಇಲ್ಲಿಗೆ ನಿಲ್ಸಿ ಮರ್ಯಾದೆಯಿಂದ ಬದುಕೋದ್ನ ಕಲಿ. ಹೇಗ್ ಬದುಕ್ಬೇಕು ಅನ್ನೋದನ್ನ ನಾನ್ ನಿನ್ನಿಂದ ಕಲಿಬೇಕಾಗಿಲ್ಲ. ಆದಷ್ಟು ನೀನ್ ನನ್ನಿಂದ ದೂರ ಇರೋದನ್ನ ಕಲ್ತ್ಕೋ. ಇಲ್ಲ ಅಂದ್ರೆ ನಿನ್ ಪ್ರಾಣ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಏಯ್, ಈ ಗೊಡ್ಡ ಬೆದರಿಕೆಗೆಲ್ಲ ಎದುರ್ಕೊಂಡನಲ್ಲ ಕಣ ಸಮರ್ಥ. ಏನೇ ಬಂದ್ರು ತಾಕತ್ ತೋರ್ಸೋ ಕೆಪಾಸಿಟಿ ನನಗಿದೆ. ಆ ಕೆಪಾಸಿಟಿ ನಿನಗಿದ್ರೆ ಫೇಸ್ ಮಾಡೋ ನೋಡೋಣ. ಹೋಗೋ ಹೋಗು, ಎಲ್ಲೋ ಹೋಗ್ತೀಯಾ? ಇನ್ನು ಸದ್ಯದಲ್ಲೇ ನಿನ್ನ ಸಾವಿನ ಮುಹೂರ್ತನ ನಾನ್ ಫಿಕ್ಸ್ ಮಾಡ್ತೀನಿ. ಆಗ ನಿನ್ನ ಸೃಷ್ಟಿ ಮಾಡಿರೋ ಆ ದೇವ್ರು ಬಂದ್ರು ಕಾಪಾಡಕ್ಕಾಗಲ್ಲ. ಹ್ಯಾಪಿ ಎಂಡಿಂಗ್ ಆಗುತ್ತೆ ಅಂದ್ರೆ ಟ್ರಾಜಿಡಿ ಎಂಡಿಂಗ್ ಆಗ್ತಾ ಇದೆಯಲ್ಲ. ಆಗ್ತಾ ಇಲ್ಲ. ಹೌದು, ಸೀತಮ್ಮನವ್ರು ಯಾಕೆ ಈ ತರ ಮಾತಾಡ್ಬಿಟ್ಟು ಹೋದ್ರು? ಇವಾಗ ಏನ್ ಮಾಡೋದು? ಅವ್ರ ಮುಂದೆ ನಿಂತ್ಕೊಂಡು ಕಥಕಳಿ ಮಾಡೋಣ. ಯಾವ ಹಾಡ್ಗೆ? ನಾದೀಂ ದೀಂ ತನ ಮಧುರ ಪ್ರೇಮದ ಮೊದಲ ತಲ್ಲನ ಧನ್ಯ ಆಲಿಂಗನ ತಾಕಿಟ ತರಿಕಿಟ ಎನ್ನುತ್ತಿದೆ ಹೃದಯ ಮೃದಂಗ ಮಾನಸ ಸರೋವರದ ಈ ಪ್ರೇಮ ತರಂಗ. ಅಯ್ಯೋ ಸಾಕು ನಿಲ್ಲಿಸ್ರಿ, ಕೇಳಕ್ ಆಗ್ತಾ ಇಲ್ಲ. ಕೇಳಕ್ ಆಗ್ತಿಲ್ವಾ? ಆಮೇಲೆ ನೀ ಕಥಕ್ಕಳಿ ಮಾಡ್ದಿಯಲ್ವಾ, ಈ ಮನೆ ಹಂಗೆ ಪಾತಾಳಕ್ ಹೋಗ್ಬಿಡ್ತಿತ್ತು. ಅದೇ ಪಾತಾಳದಲ್ಲಿ ನಿಮ್ಮನ್ನ ಕೂರ್ಸಿ ತಲೆ ಮೇಲೆ ದೊಡ್ಡ ಕರ್ಪೂರ ಇಟ್ಟು ಹಚ್ಬಿಡ್ತೀನಿ. ನೀನೇ ಅಲ್ವಾ ಕಥಕ್ಕಳಿ ಮಾಡ್ತೀನಿ ಅಂತ ಹೆಂಗೆಂಗೋ ಮಾಡಿದ್ದು. ಅಯ್ಯೋ ಸಾಕು ರೀ, ತಲೆಗೊಂದೊಂದ್ ಮಾತಾಡ್ಬೇಡಿ. ಸೀತಾದೇವಿಯವರು ಸಡನ್ ಆಗಿ ಯಾಕೆ ಈ ತರ ಮಾತಾಡಿದ್ರು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಅಯ್ಯೋ, ಅದ್ಯಾಂಗಮ್ಮಿ ಯೋಚನೆ ಮಾಡಕ್ಕಾಗುತ್ತೆ? ಇದ್ದಕ್ಕಿದ್ದಂಗೆ ಕನಸ್ ಕನಕ್ ನನ್ನ ನೀನ್ ಕ್ರೇಜಿ ಸ್ಟಾರ್ ಅನ್ಕೊಂಡ್ಯಾ? ನಾವೆಲ್ಲರೂ ಲೇಜಿ ಸ್ಟಾರ್ಗಳು. ಅಲೋ, ಎಕ್ಸ್ಕ್ಯೂಸ್ ಮೀ, ನಿಮ್ನೆ ಲೇಜಿ ಸ್ಟಾರ್ ಅನ್ಕೊಳ್ಳಿ. ಯಾಕೆ ನಮ್ಗಂತ ಇದ್ದೀರಾ? ನಾವೇನೇ ಇದ್ರು ಬ್ಯೂಟಿ ಕ್ವೀನ್ಸ್. ರೇಖಾ ಅವ್ರೆ, ನೀವ್ ಹೋದ್ರೆ ಕನ್ನಡಿನೇ ನಿಮ್ಮನ್ನ ನೋಡಿ ಥೂ ಇವ್ರು ಯಾಕಾದ್ರೂ ಬಂದ್ರಪ್ಪ ಅಂತ ಬೇಜಾರಾಗಿ ಡಲ್ ಆಗ್ಬಿಡತ್ತೆ. ಅಂತದ್ರಲ್ಲಿ ನಾನು ಬ್ಯೂಟಿ ಕ್ವೀನ್ ಅಂತ ಹೇಳ್ಕೊಂಡು ಬ್ಯೂಟಿ ಯಾಕ್ರಿ ಅವಮಾನ ಮಾಡ್ತೀರಾ? ನಾನು ನೋಡೋದಿಕ್ಕೆ ಚೆನ್ನಾಗಿಲ್ವಾ? ನಾನು ಸುಂದರವಾಗಿಲ್ವಾ? ಅಯ್ಯೋ ರೇಖಾ, ಡ್ಯೂಟಿ ಬಗ್ಗೆ ಮಾತಾಡಿ ಅಂದ್ರೆ ಬ್ಯೂಟಿ ಬಗ್ಗೆ ಮಾತಾಡಿ ಯಾಕ್ರಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ? ಚೆನ್ನಾಗಿದ್ ಸೀತಾದೇವಿ ಸಡನ್ ಆಗಿ ಯಾಕೆ ಜಾಗ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು? ಅವ್ರು ಹೇಳ್ದಾಗೆ ನಾವೇನಾರು ಈ ಡ್ರಾಮಾನ ಅರ್ಧದಲ್ಲೇ ನಿಲ್ಲಿಸ್ಬಿಟ್ರೆ ನಮ್ ಕತೆ ಅಷ್ಟೇ ಜಾಮೂನಲ್ಲಿ ಪಾಕ ಇಲ್ದಿರೋ ತರ ಆಗ್ಬಿಡುತ್ತೆ. ಡ್ರೈ ಜಾಮೂನ್ ಒಂಥರ ಚೆನ್ನಾಗಿರುತ್ತೆ ಬಿಡಿ. ಅಯ್ಯೋ ರೀ ರೇಖಾ ಮೇಡಮ್ ಅವ್ರೆ, ನಿಮ್ಮ ಜೀವನ ಡ್ರೈ ಆಗಿದೆ ಅಂತ ಅವ್ರ ಜೀವನನು ಡ್ರೈ ಮಾಡಕ್ ಹೋಗ್ಬೇಡ್ರಿ. ನೋಡ್ರಿ, ಅವ್ರ ಜೀವನ ಹಾಳಾಗಕ್ ನಾನ್ ಬಿಡೋದಿಲ್ಲ. ಅವ್ರ ಜೀವನ ನಾನು ರಸಗುಲ್ಲ ಮಾಡ್ತೀನಿ. ಸರಿಯಾಗಿ ಕಸನೇ ಹೊಡಿಯಕ್ ಬರಲ್ಲ, ಇನ್ನು ರಸ ಗುಲ್ಲ ಮಾಡ್ತಾರಂತೆ. ಕಸ ಎಲ್ಲಿದೆ ತೋರ್ಸ್ರಿ, ಗುಡ್ಸ್ ತೋರಿಸ್ತೀನಿ. ಸುಮ್ಮನೆ ಸಾಕು. ಆಮೇ ಪುಲ್ ರೈಸು, ಯಾಕೋ ಸೀತಮ್ಮ ಅವ್ರ ಮನ್ಸಲ್ಲಿ ಏನಿದೆ ಅಂತ ಅರ್ಥನೇ ಆಗ್ತಿಲ್ಲ. ನೀನೇ ಹೋಗಿ ಒಂದ್ಸಲ ಮಾತಾಡು. ನಾವ್ ಎಷ್ಟೇ ಕೇಳಿದ್ರು ಅವ್ರ ಬಾಯೇ ಬಿಡ್ತಾ ಇಲ್ಲ. ಯಾಕಂದ್ರೆ ನೀನ್ ಮಾತಾಡಿದ್ರೆ ಒಂದ್ ಸತ್ಯ ಗೊತ್ತಾಗತ್ತೆ. ಈ ವಯಸ್ಸಾದವ್ರ ಕಷ್ಟ ವಯಸ್ಸಾದವ್ರಿಗೆ ಅರ್ಥ ಆಗತ್ ನೋಡು. ನೀನ್ ಕೇಳಿದ್ರೆ ಅವ್ರು ಉತ್ತರ ಕೊಡ್ತಾರೆ. ಅಯ್ಯೋ ನೋಡಿದ್ರ ಅನ್ಪೂರ್ಣವ್ರೆ, ನಿಮ್ಗೆ ವಯಸ್ಸಾಗಿದೆ, ನೀವು ಮುದ್ಕಿ ಅಂತ ಹೇಳ್ತಾ ಇದ್ದಾರೆ. ನೀವ್ ಚೆನ್ನಾಗ್ ಗೆಟಪ್ ಹಾಕಿದ್ರು ಅವ್ರ ಕಣ್ಣಿಗೆ ನೀವು ಓಲ್ಡ್ ಲೇಡಿ ತರನೇ ಕಾಣಿಸ್ತಾ ಇದ್ದೀರಾ. ಅದಕ್ಕೆ ಹೇಳೋದು,
ಅವ್ರಿಗೆ ನಿಮ್ ಮೇಲ್ ಪ್ರೀತಿನೇ ಇಲ್ಲ ಅಂತ. ಸುಮ್ನೆ ಇರ್ರಿ ಸಾಕು. ಇವ್ರ ಪ್ರೀತಿನ ಕಟ್ಕೊಂಡು ನನಗೇನಾಗ್ಬೇಕಾಗಿದೆ? ಹಾ, ಈ ಮೂತಿಗೆ ನಾನ್ ಸಿಕ್ಕಿರೋದೇ ಹೆಚ್ಚು. ಇವ್ರಿಗೆ ಬೇರೆಯವ್ರ ಹಿಂದೆ ಹೋಗೋದಕ್ಕೆ ಧೈರ್ಯ ಇಲ್ಲ, ಹೋದ್ರೂ ಯಾರು ಬೀಳೋದು ಇಲ್ಲ. ಅನ್ಪೂರ್ಣ ಅವ್ರೆ ಕರೆಕ್ಟ್ ಆಗಿ ಹೇಳಿದ್ರಿ. ಅನ್ಪೂರ್ಣ ಅವ್ರೆ ಇವ್ರನ್ನ ಇವ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಗೊತ್ತಾ? ಟಿಷ್ಕ ಮೈಕಲ್ ಜಾಕ್ಸನ್ ಅನ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಇವ್ರು ಗೊತ್ತಿಲ್ಲ ಪಂಚರ್ ಹಾಕೋ ಜಾಕ್ ಅಂತ. ಆಯ್ತು ಬಿಡ್ರಿ, ನಾನು ಅದೇ ಪಂಚರ್ ಆದವ್ರಿಗೆ ಗೊತ್ತು ಜಾಕಿನ ಮಹತ್ವ ಏನು ಅಂತ. ಅಮೇ ಸುಮ್ನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೀತಮ್ಮನ ಮನಸ್ಸು ಹೇಗಿದೆ ಅಂತ ಹೋಗಿ ಅರ್ಥ ಮಾಡ್ಕೊಂಡ್ ಬಾಮಿ. ಹೋಗಮ್ಮೆ. ನೋಡಿದ್ರ ನಾನು ಆವಾಜ್ ಹಾಕಿದ ಕೂಡಲೇ ಹೇಗ್ ಹೋಗ್ಬಿಟ್ಲು ಡೊಮ್ಮಿ. ಅಮ್ಮಿ ಅಮ್ಮಿ. ಈಗಲಾದ್ರೂ ಗೊತ್ತಾಯ್ತಾ ಈ ಬ್ರೋಕರ್ ಬೋರೇಗೌಡನ ಗತ್ತು? ಈ ಗತ್ತು ಮುಂದೆ ತರತ್ತೆ ಆಪತ್ತು. ಎಲ್ರೂ ಸಂಬಂಧಗಳ ನಡುವೆ ಹುಳಿ ಹಿಂಡವ್ರೆ. ಅಲ್ಲ, ಈಗ ತಾನೇ ಗುಲಾಬಿನ ನನ್ನ ಸೊಸೆ ಅಂತ ಒಪ್ಕೊಳ್ಳಕ್ಕೆ ಮನಸ್ಸು ಮಾಡಿದ್ದೀನಿ. ಆಗ್ಲೇ ಇವರೆಲ್ಲ ಏನೇನೋ ಮಾತಾಡ್ತಾ ಇದಾರಲ್ಲ. ಮೊದ್ಲು ಆ ಚಾನಲ್ ಅವ್ರನ್ನ ಮನೆಯಿಂದ ಆಚೆ ಕಳಿಸ್ಬೇಕು, ಅಂದ್ರೆ ಎಲ್ಲ ಸರಿ ಹೋಗೋದು. ಅಮ್ಮ ಸೀತಾದೇವಿ ಅವರೇ, ಯಾಕೆ ನೀವು ತುಂಬಾ ಅಪ್ಸೆಟ್ ಆಗಿದ್ದೀರಾ? ನೀವೇನು ಮಾತಾಡ್ಬೇಡಿ. ಮೊದ್ಲು ನೀವು ಮನೆಯಿಂದ ಆಚೆ ಹೋಗಿ. ನೀವ್ ಹೋದ್ರೇನೆ ನನ್ ಮನ್ಸಿಗೆ ಸಮಾಧಾನ. ಓ ಮೈ ಗಾಡ್, ನಿಮ್ಮ ಸಮಾಧಾನನ ನಾವು ಸಮಾರಾಧನೆ ಮಾಡಕ್ಕೆ ಬಂದಿಲ್ಲ. ಆಕ್ಚುಲಿ ನಾವು ಬಂದಿರೋದು ನಿಮ್ಮ ಬಂಧನನ ಸ್ಟ್ರಾಂಗ್ ಮಾಡೋದಕ್ಕೆ. ನಮ್ಗೆ ಅದಕ್ಕೆ ತಾನೇ ಪೇಮೆಂಟ್ ಕೊಡೋದು ಚಾನೆಲ್ ಅವರು. ಅಯ್ಯೋ, ನೀವೇನ್ ದುಡ್ಡು ಕೊಡೋದ್ ಬೇಕಾಗಿಲ್ಲ. ಬೇಕಾದ್ರೆ ನಾನೇ ನಿನ್ ಕೈ ತುಂಬಾ ದುಡ್ಡು ಕೊಟ್ಬಿಡ್ತೀನಿ. ಆ ದುಡ್ಡು ತಗೊಂಡೋಗಿ ನನ್ ಕಣ್ಣಿಗೆ ಕಾಣ್ದಾಗೆ ದೂರ ಹೋಗ್ಬಿಡಿ. ಆಗ್ಲೇ ನನ್ ಮನ್ಸಿಗೆ ನೆಮ್ಮದಿ ಆಗೋದು. ಓ ಸೀತಾದೇವಿ ಅವರೇ, ನಾವು ಐ ಗಾಟ್ ಇಟ್. ನೀವು ತುಂಬಾ ಅಪ್ಸೆಟ್ ಆಗಿದ್ದೀರಾ. ಮೋಸ್ಟ್ಲಿ ಮಾಯಲ್ಲಿ ಹುಷಾರಿಲ್ಲ ಅನ್ಸುತ್ತೆ. ಒಂದ್ ಕೆಲ್ಸ ಮಾಡೋಣ, ಸ್ವಲ್ಪ ಹೊತ್ತು ನನ್ನ ಜೊತೆ ಬನ್ನಿ. ನಿಮ್ಮ ಸಾಲ್ಟ್ ಮತ್ತೆ ಶುಗರ್ ನ ಟೆಸ್ಟ್ ಮಾಡಿಸ್ಕೊಂಡ್ ಬರೋಣ. ಐ ಮೀನ್ ನಿಮ್ಮ ಶುಗರ್ ಮತ್ತೆ BP ನ ಟೆಸ್ಟ್ ಮಾಡಿಸ್ಕೊಂಡ್ ಬರೋಣ. ಅಂತ ದೊಡ್ಡ ಕಾಯಿಲೆ ನನಗೆ ಯಾವುದೂ ಇಲ್ಲ. ಆ ಭಗವಂತ ಆರೋಗ್ಯ ಚೆನ್ನಾಗೇ ಕೊಟ್ಟಿದ್ದಾನೆ. ನೀವು ಹೋಗೋಷ್ಟರಲ್ಲಿ ಆ ಎಲ್ಲಾ ಕಾಯಿಲೆಗಳು ಬಂದು ಒಕ್ಕರ್ಸ್ಕೋಬಹುದು. ಓ ಸೀತಾದೇವಿ ಅವರೇ, ನೀವು ಗದ್ದೆಯಲ್ಲಿ ಕೋಣ ಓಡೋ ತರ ಓಡಿದ್ರೆ ನಾನು ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸ್ವಲ್ಪ ಕೂಲ್ ಆಗಿ ಮಾತಾಡಿ. ಕೂಲ್ ಅಂತಾನೆ ನನ್ನ ಸೊಸೆ ಮಧ್ಯೆ ಫೈರ್ ಹಾಕ್ತಿದ್ದೀರಾ. ಅಂದ್ಮೇಲೆ ಹೇಗ್ರಿ ಕೂಲ್ ಆಗಿರಕ್ಕಾಗತ್ತೆ? ಈಗ ಫೂಲ್ ಆಗಿದ್ದೆ ಸಾಕು. ಮೊದ್ಲು ಜಾಗ ಖಾಲಿ ಮಾಡಿ. ಯಾಕೆ ಇವ್ರು ಹೀಗಾಡ್ತಿದ್ದಾರೆ? ನಮ್ ಬಗ್ಗೆ ಯಾರಾದ್ರೂ ಹಾಕೊಟ್ಟಿದಾರಾ? ಹಾಕೊಟ್ಟಿದ್ರೆ ನಾವ್ ಯಾರು ಅಂತ ಗೊತ್ತಾಗಿರೋದು. ಗೊತ್ತಾಗಿದ್ರೆ ಇವ್ರು ಸುಮ್ನೆ ಬಿಡ್ತಿದ್ರಾ? ಅಂದ್ರೆ ನಾವ್ ಯಾರು ಅಂತ ಗೊತ್ತಾಗಿಲ್ಲ. ಹಾ, ಯಾಕೆ ಹೋಗು ಅಂತ ಹೇಳಿದ್ರೆ ಕೇಳಿಸ್ಲಿಲ್ವಾ? ಇನ್ನು ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಹೋಗ್ರಿ ಇಲ್ಲಿಂದ. ನೋಡಿ ಸೀತಾದೇವಿ ಅವರೇ, ನಾನ್ ಬೇಕಾದ್ರೆ ತಕ್ಷಣ ಇಲ್ಲಿಂದ ಹೋಗ್ಬಿಡ್ತೀನಿ. ಆದ್ರೆ ಟೇಬಲ್ ವರ್ಗೂ ಬಂದಿರೋ 50 lakhs ನಿಮ್ ಹ್ಯಾಂಡಿಗೆ ಬರ್ದಿರೋ ಹಾಗೆ ನೀವೇ ಮಾಡ್ಕೊಂಡ್ಬಿಡ್ತೀರಾ?